KPSC ಎಲ್ಲ ಕಾಲಕ್ಕೂ ಭ್ರಷ್ಟಾಚಾರದಿಂದ ಮುಳುಗಿ ಇವತ್ತಿಗೂ ಮುಳುಗಿದೆ. ಅವರೆಲ್ಲ ಇಷ್ಟೊತ್ತಿಗೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರಬೇಕಾಗಿತ್ತು. ರಾಜ ಏನಾದ್ರೂ ವ್ಯಾಪಾರಿ ಆದ್ನ, ಅದಕ್ಕೆ ಈ ಪ್ರಜೆಗಳನ್ನ ಬಿಕಾರಿ ಮಾಡ್ಲಿಕ್ಕೆ ಹೊರಟಿದ್ದೀರಾ, ಅವರ ಬದುಕನ್ನ ಹಾಳು ಮಾಡ್ಲಿಕ್ಕೆ ಹೊರಟಿದ್ದೀರಿ, ಅವರ ಬದುಕಿನ ಮೇಲೆ ಸಮಾಧಿ ಕಟ್ಲಿಕ್ಕೆ ಹೊರಟಿದ್ದೀರಿ. ಹಂಗಂತ ನೀವು ಅನ್ಸ್ಕೊಂಡ್ರೆ ಯಾವ ಕನ್ನಡಿಗನ ಮೇಲೆ ನೀವು ಸಮಾಧಿ ಕಟ್ಲಿಕ್ಕೂ ಹಾಗಲ್ಲ, ರಾಜಭರ ಮಾಡ್ಲಿಕ್ಕೂ ಹಾಗಲ್ಲ. ಹಾಳು ಮಾಡ್ಲಿಕ್ಕೆ ಯಾವನಾದ್ರೂ ನಿಂತ್ರೆ ಅದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸೋಲ್ಲ. ಆತ್ಮೀಯ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಇವತ್ತಿನ ನಿಮ್ಮ ಹಕ್ಕೊತ್ತಾಯದ ಹೋರಾಟಕ್ಕೆ ಬಂದಿರುವಂಥ ನಮ್ಮ ನಾಡಿನ ನಮ್ಮ ನೆಲದ ಕನ್ನಡದ ಅಭ್ಯರ್ಥಿಗಳಿಗೆ, ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಇವತ್ತಿನ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ನಾನು ನಿಮ್ಮನ್ನೆಲ್ಲರನ್ನ ವಿಶೇಷವಾಗಿ ಅಭಿನಂದಿಸ್ತೇನೆ. ವೇದಿಕೆಯಲ್ಲಿ ಇರುವಂಥ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಪದಾಧಿಕಾರಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಕನ್ನಡದ ಮನಸ್ಸುಗಳೇ, ಬಹುಶಃ ಈಗ ತಾನೇ ಪ್ರಾಸ್ತಾವಿಕವಾಗಿ ಮಾತಾಡಿದಂಥ ಗೆಳೆಯ ತೇಜಸ್ ನಿರ್ಘಳವಾಗಿ ನಿರಾಳವಾಗಿ KPSC ಕರ್ಮಕಾಂಡವನ್ನು ಎಳೆಯಾಗಿ ತಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಇದೇ ಜಾಗದಲ್ಲಿ ಆಗಸ್ಟ್ 27ರ ಚುನಾವಣೆಯಲ್ಲಿ ನಡೆದಂಥ KPSCಯ ಕರ್ಮಕಾಂಡವನ್ನು ಖಂಡಿಸಿ ಇಲ್ಲಿ ಅವತ್ತು ನಾವು ಪ್ರತಿಭಟನೆಯನ್ನು ಮಾಡಿದ್ದು. ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ. ಅದರ ಹಿಂದಿನ ದಿವಸ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸುಮಾರು 25-30 ನಿಮಿಷ ಅವರ ಮನೆಯಲ್ಲಿ ಕುಂತು ಮಾತಾಡಿದ್ದೆ. ಆಗ ಮಾನ್ಯ ಮುಖ್ಯಮಂತ್ರಿಗಳು, ನಾಳೆ ನಿಮ್ಮ ಪ್ರತಿಭಟನೆಗೆ ನನ್ನ ಸಂದೇಶ ಬರುತ್ತೆ, ಆ ಮಕ್ಕಳ ಜೊತೆಯಲ್ಲಿ ನಾನು ಇದ್ದೀನಿ ಅಂತ ಹೇಳಿ ಅವತ್ತು ಹೇಳಿದಂಥ ಮಾತು. ಅವತ್ತು ಇದೇ ಸಂದರ್ಭಕ್ಕೆ ಇಲ್ಲೇ ಮಾತಾಡುವಾಗ ನಾನು ಮಾತಿಗೆ ನಿಂತಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡುವ ಮುಖಾಂತರ ಮರುಪರೀಕ್ಷೆಗೆ ಆದೇಶವನ್ನು ಹೊರಡಿಸಿದ್ರು. ಆ ಪರೀಕ್ಷೆಯ ವಿಚಾರ ತಮ್ಮ ಗಮನಕ್ಕೆ ಬಂದ ತಕ್ಷಣ ಆ ಕ್ಷಣಕ್ಕೆ ನೀವೆಲ್ಲ ಖುಷಿ ಪಟ್ಟಿದ್ರಿ. ಆ ಖುಷಿ, ಆ ಸಂತೋಷ, ಆ ಸಂಭ್ರಮ ನಿಮಗೆ ಎಲ್ಲ ಕಾಲಕ್ಕೂ ಶಾಶ್ವತವಾಗಿ ಇರಬೇಕಾಗಿತ್ತು. ಆದರೆ ಭ್ರಷ್ಟ KPSC ಅಧಿಕಾರಿಗಳ ಅವಂತರ ಹೇಗಿತ್ತು ಅಂದರೆ, ಆಗಸ್ಟ್ 27ರ ಪರೀಕ್ಷೆಯಲ್ಲಿ ಏನು ಗೊಂದಲ ಸೃಷ್ಟಿಯಾಗಿತ್ತು, ಡಿಸೆಂಬರ್ 29ಕ್ಕೂ ಅದೇ ಗೊಂದಲ, ಅದೇ ತಪ್ಪುಗಳು ಆದ ಕಾರಣ ಮತ್ತೆ ಈ ನೆಲದ ಲಕ್ಷಾಂತರ ಯುವಕರ ಬದುಕಿನ ಮೇಲೆ KPSC ಭ್ರಷ್ಟ ಅಧಿಕಾರಿಗಳು ಸಮಾಧಿಯನ್ನು ಕಟ್ಟಲಿಕ್ಕೆ ನಿಂತರು. ತೇಜಸ್ ಹೇಳ್ದ ಹಾಗೆ ಇವತ್ತಿಗಷ್ಟೇ ಭ್ರಷ್ಟಾಚಾರ ಅಲ್ಲ, KPSC ಎಲ್ಲ ಕಾಲಕ್ಕೂ ಭ್ರಷ್ಟಾಚಾರದಿಂದ ಮುಳುಗಿ ಇವತ್ತಿಗೂ ಮುಳುಗಿದೆ. ಅದೊಂದು ಭ್ರಷ್ಟರ ಮಹಾಕೂಟ ಇರುವಂಥ, ಮಹಾಭ್ರಷ್ಟರ ಆಶ್ರಯದಾಯಿತ್ವವಾಗಿರುವಂಥ KPSC. ಅವರೆಲ್ಲ ಇಷ್ಟೊತ್ತಿಗೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರಬೇಕಾಗಿತ್ತು. ಈ ಸರ್ಕಾರ, ಈ ವ್ಯವಸ್ಥೆ ಕನ್ನಡಿಗ, ಕರ್ನಾಟಕ ಅಂತ ಹೇಳಿ ಬೀದಿ ನಿಂತು ಹೋರಾಟ ಮಾಡಿದಂಥ ನಮ್ಮಂತರ್ನ 16 ದಿವಸ ಜೈಲಿಗೆ ತಗೊಂಡೋಗಿಟ್ರಲ್ಲಪ್ಪ. 16 ಕೇಸ್ ಹಾಕಿರಿ ನನ್ನ ಮೇಲೆ, 16 ದಿವಸ ನಮ್ಮನ್ನ ಜೈಲಲ್ಲಿ ತಗೊಂಡೋಗಿ ಇಟ್ರಲ್ಲ, ಅವ್ರನ್ನ ಯಾಕೆ ಸಹಿಸ್ಕೊಂಡಿದ್ದೀರಿ? ಅವ್ರನ್ನ ಸರ್ಕಾರ ಯಾಕೆ ಸಹಿಸ್ಕೊಂಡಿದೆ? ಯಾವ ಕಾರಣಕ್ಕೆ ಸಹಿಸ್ಕೊಂಡಿದೆ? ಅವರ ಭ್ರಷ್ಟಾಚಾರದಲ್ಲಿ ನಿಮ್ಮ ಪಾಲೆಷ್ಟು? ನಾನು ನಿನ್ನೆ ಒಂದು ಮಾತು ಹೇಳಿದ್ದೆ, ಮಾಧ್ಯಮದ ಗೆಳೆಯರ ಜೊತೆಯಲ್ಲಿ ಮಾತಾಡುವಾಗ ಒಂದು ಮಾತು ಹೇಳಿದ್ದೆ, ರಾಜ ವ್ಯಾಪಾರಿ ಆಗಬಾರ್ದು, ರಾಜ ವ್ಯಾಪಾರಿ ಆಗಬಾರ್ದು, ವ್ಯಾಪಾರಿ ರಾಜನೂ ಆಗಬಾರ್ದು. ರಾಜ ವ್ಯಾಪಾರಿ ಆದ್ರೆ ಪ್ರಜೆಗಳು ಭಿಕಾರಿಗಳಾಗ್ತಾರೆ. ಇವತ್ತಿನ ಸನ್ನಿವೇಶಕ್ಕೆ ನನಗೆ ಹಂಗ ಅನಿಸ್ತಾ ಐತೆ, ರಾಜ ಏನಾದ್ರೂ ವ್ಯಾಪಾರಿ ಆಗ್ಬಿಟ್ನಾ? ಅದಕ್ಕೆ ಕ್ವಶನ್ ಮಾರ್ಕ್. ರಾಜ ಏನಾದ್ರೂ ವ್ಯಾಪಾರಿ ಆದ್ನಾ? ಅದಕ್ಕೆ ಈ ಪ್ರಜೆಗಳನ್ನ ಬಿಕಾರಿ ಮಾಡ್ಲಿಕ್ಕೆ ಹೊರಟಿದ್ದೀರಾ, ಅವರ ಬದುಕನ್ನ ಹಾಳು ಮಾಡ್ಲಿಕ್ಕೆ ಹೊರಟಿದ್ದೀರಿ, ಅವರ ಬದುಕಿನ ಮೇಲೆ
ಮಾಡ್ಲಿಕ್ಕೆ ಹೊರಟಿದ್ದೀರಿ. ಹಂಗಂತ ನೀವು ಅನ್ಸ್ಕೊಂಡ್ರೆ ಯಾವ ಕನ್ನಡಿಗನ ಮೇಲೆ ನೀವು ಸಮಾಧಿ ಕಟ್ಲಿಕ್ಕೂ ಹಾಗಲ್ಲ, ರಾಜಭರ ಮಾಡ್ಲಿಕ್ಕೂ ಹಾಗಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಇದು ನಮ್ಮ ನೆಲ, ನಮ್ಮ ನಾಡು, ನಮ್ಮ ಜನ, ನಮ್ಮ ಜನರ ಬದುಕು. ಅದನ್ನ ನಮ್ಮ ನೆಲದಲ್ಲಿ ಹಾಳು ಮಾಡ್ಲಿಕ್ಕೆ ಯಾವನಾದ್ರೂ ನಿಂತ್ರೆ ಅದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸೋಲ್ಲ. ಇವತ್ತು ಅವ್ರು ಹೇಳ್ತಾ ಇದ್ರು, ಹೆಸರು ಹೇಳಲಿಲ್ಲ, ಅಲ್ಲೊಬ್ಬ ಅಯೋಗ್ಯ ಜ್ಞಾನೇಂದ್ರ ಕುಮಾರ್ ಅಂತೇಳಿ. ಅವತ್ತು ನಾನು ಹೇಳಿದ್ದೆ ಮುಖ್ಯಮಂತ್ರಿಗಳಿಗೆ, ಮೊದಲು ಅವನ್ನ ಪರಪ್ನಗರ್ ಜೈಲಿಗೆ ಕಳಿಸಿ ಮೊದಲು ಅವನ್ನ ಅಂತ ಹೇಳಿ. ಅವನು ಇನ್ನೂ ಅಲ್ಲಿ ಉಸಿರಾಡ್ತಾ ಇದ್ದಾನೆ ಅಂದ್ರೆ ಅವನ ಉಸಿರು ನಿಮ್ಮಿಂದ ನಿಲ್ಸಕ್ಕಾಗಲ್ಲ ಅಂದ್ರೆ ಅವನ ಉಸಿರನ್ನ ಕರವೇ ನಿಲ್ಸುತ್ತೆ. ಅದು ಆಗೋದು ಬೇಡ, ಅದು ಆಗೋದು ಬೇಡ ಅನ್ನೋದಾದ್ರೆ ನಮ್ಮ ನಾಡಿನ ಮಕ್ಕಳಿಗೆ ನ್ಯಾಯ ಸಿಗ್ಬೇಕು, ನಮ್ಮ ನಾಡಿನ ಮಕ್ಕಳಿಗೆ ನ್ಯಾಯ ಸಿಗ್ಬೇಕು. ಒಂದು ಮಾತು ನಾನು ಹೇಳ್ತೀನಿ, ಕುಂಬಾರನಿಗೆ ಒಂದು ದಿವಸ, ದೊಣ್ಣೆಗೆ ಒಂದೇ ಒಂದು ನಿಮಿಷ, ಅದಕ್ಕೆ ಅವಕಾಶ ಕೊಡಬೇಡಿ ಅನ್ನೋ ಮಾತನ್ನ ನಾನು ಆ KPSC ಅಧಿಕಾರಿಗಳಿಗೆ ನೇರವಾಗಿ ಹೇಳ್ತೀನಿ. ಬಂಧುಗಳೇ, ಇವತ್ತು KPSC ಭ್ರಷ್ಟಾಚಾರ ಇವತ್ತಿಗಷ್ಟೇ ಅಲ್ಲ, ನಾನು ಹೇಳಿದಾಗೆ ಭಾರಿ ದಿನಗಳಿಂದ ನಡೀತಿರುವಂತ ಭ್ರಷ್ಟಾಚಾರ ಇವತ್ತಿಗೆ ಅಂತ್ಯ ಆಗ್ಬೇಕು. ನಿಮ್ಮ ಮುಖಾಂತರ ಅದು ಅಂತ್ಯ ಆಗಬೇಕು. ನಾನು ಭೇಟಿ ಮಾಡ್ಲಿಕ್ಕೆ ಬಂದಾಗ ನಮ್ಮ ಮುಖಂಡರುಗಳಿಗೆ ಒಂದು ಮಾತು ಹೇಳಿದೆ, ನಮ್ಮ ವಿದ್ಯಾರ್ಥಿಗಳಿಗೆ, ಕನ್ನಡ ಅನ್ನೋದು ನಿಮ್ಮ ಇವತ್ತಿನ ಪರೀಕ್ಷೆ ಅಷ್ಟೇ ಅಂತ ಅನ್ಕೋಬೇಡಿ. ಕನ್ನಡ ಅನ್ನೋದು ಎಲ್ಲ ಕಾಲಕ್ಕೂ ನಿಮ್ಮ ಅಂತರಂಗದಲ್ಲಿ ಹಡಗಬೇಕು, ಉಳಿಬೇಕು. ಕರ್ನಾಟಕದ ಯಾವುದೇ ಸಮಸ್ಯೆಗಳು ಎದುರಾದಾಗ್ಲೂ ಸಹ ನಿಮ್ಮ ಮಿಡಿತ ಅದು ಕನ್ನಡ ಆಗಬೇಕು ಅನ್ನೋ ಮಾತು ಹೇಳಿದ್ದೆ. ಇವತ್ತು ಆ ಮಾತು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಪ್ರತಿ ಕನ್ನಡದ ನಾಡಿನ ಸಮಸ್ಯೆಗಳು ಬಂದಾಗ ಕರ್ನಾಟಕ ರಕ್ಷಣಾ ವೇದಿಕೆ ಇದೆ, ಅವರು ಹೋರಾಡ್ತಾರೆ, ಅವ್ರು ಕೇಸ್ ಹಾಕಿಸ್ಕೊತಾರೆ, ಅವ್ರು ಜೈಲಿಗೆ ಹೋಗ್ತಾರೆ, ಅವ್ರಿಗಷ್ಟೇ ಸೀಮಿತ ಅಂತ ಹೇಳಿ ನೀವುಗಳೆಲ್ಲ ಸುಮ್ಮನಿದ್ದು ಬಿಡ್ತೀರಿ. ಆದ್ರೆ ಇವತ್ತು ನಿಮಗೆ ಹೇಳೋದು ಮಾತು ಏನಪ್ಪಾ ಅಂದ್ರೆ, ಅವತ್ತು ಸುಮ್ಮನಿದ್ದಕ್ಕೆ ಇವತ್ತು ಇಂಥದ್ದೊಂದು ಅನಾಹುತ ಕಾರಣ ಆಗಿದೆ. ಕನ್ನಡದ ವಿಚಾರದಲ್ಲಿ ಅನ್ಯಾಯ ಆದ್ರೆ ಈ ನೆಲದ ಮಕ್ಕಳು ಸಹಿಸಲ್ಲ ಅನ್ನೋದು ಅಲ್ಲಿ ಕೂತಿರುವ ಅಯೋಗ್ಯರಿಗೆ ಗೊತ್ತಾಗಿದ್ರೆ ಇದು ಆಗ್ತಿರ್ಲಿಲ್ಲ. ನಾನು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಒಂದು ಮಾತು ಕೇಳಿದೆ. ನಿಮಗೆ ಗೊತ್ತಿಲ್ಲ, ನಾನು ಒಂದು ವಾರದಿಂದ ಅವ್ರನ್ನ ಭೇಟಿ ಆಗಬೇಕು, ನಿಮ್ಮ ವಿಚಾರಗಳನ್ನ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ವಾರದಿಂದ ಅವಕಾಶಕ್ಕಾಗಿ ಕಾದೆ. ಕೊನೆಗೆ ಅವರು ಬಜೆಟ್ ವಿಚಾರದಲ್ಲಿ ಬೇರೆ ಬೇರೆ ಇಲಾಖೆಗಳ ಜೊತೆಯಲ್ಲಿ ಸಭೆ ಇದ್ದ ಕಾರಣ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾನು ಒಂದು ಸಣ್ಣ ವಿಡಿಯೋ ಮಾಡಿ ಅವರಿಗೆ ಕಳಿಸ್ಕೊಟ್ಟೆ. ಅದರಲ್ಲಿ ಒಂದು ಮಾತು ಹೇಳಿದ್ದೆ, ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತೇನು ಈ ಮಕ್ಕಳಿದಾರಲ್ಲ, ಆ ಮಕ್ಕಳ ತಂದೆ ತಾಯಿ ಇದಾರಲ್ಲ, ಅವರ ಬಂಧುಗಳಿದಾರಲ್ಲ, ಅವರ ಕುಟುಂಬ ಇದೆಯಲ್ಲ, ಆ ಜಾಗದಲ್ಲಿ ಏನಾದ್ರು ನನ್ನ ಮಕ್ಕಳು ನಿಮ್ಮ ಮಕ್ಕಳು ಇದ್ದಿದ್ರೆ ನಿಮ್ ಕರುಳು ಕಿತ್ತು ಬರ್ತಿತ್ತಲ್ವಾ? ಈಗ್ಯಾಕೆ ಆ ಸಂಕಟ ಇಲ್ಲ, ಆ ನೋವಿಲ್ಲ? ಈ ನಾಡಿನ ದೊರೆ ನೀವು, ಆ ಮಕ್ಕಳ ಬದುಕು ಭವಿಷ್ಯದ ಜವಾಬ್ದಾರಿ ನಿಮ್ದಾಗಿದೆ. ಇಂಥ ಸಂದರ್ಭದಲ್ಲಿ ನೀವು ಮೌನ ವಹಿಸಬೇಡಿ, ಅವರಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಕಳಿಸ್ಕೊಟ್ಟಿದ್ದೆ. ಅದಕ್ಕೆ ಇವತ್ತವರೆಗೂ ಉತ್ತರ ಬರಲಿಲ್ಲ. ರಾತ್ರಿ ನನಗೆ ಅವರ ಆಪ್ತರೊಬ್ರು ಫೋನ್ ಮಾಡಿ, ಗೌಡ್ರೆ, ನಾಳೆ ಮಧ್ಯಾಹ್ನ ವಿಧಾನಸೌಧಕ್ಕೆ ತಾವು ಬನ್ನಿ ನಿಮ್ಮ ನಿಯೋಗದ ಜೊತೆಯಲ್ಲಿ ಅಂತ ಹೇಳಿ ಒಂದು ಸಂದೇಶ ಬಂತು. ಹಾಗಾಗಿ ನಾನು ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ, ತಾವು ನಮ್ಮ ನಿಯೋಗವನ್ನ ಕರ್ಕೊಂಡು ಶಕ್ತಿ ಸೌಧ, ಕನ್ನಡಿಗರ ಶಕ್ತಿ ಸೌಧ ನಂಬಿಕೆ ಅನ್ನೋದು ಇಟ್ಕೋಬೇಕು ಕನ್ನಡಿಗರು ಅನ್ನೋದಾದ್ರೆ, ಆ ಕೆಂಗಲ್ರು ಕಟ್ಟಿದ ಆ ಶಕ್ತಿ ಸೌಧ ಅದು ಕನ್ನಡಿಗರ ಶಕ್ತಿ ಸೌಧ ಆಗಬೇಕು. ಕನ್ನಡದ ಮಕ್ಕಳ ಭವಿಷ್ಯದ ಶಕ್ತಿ ಸೌಧ ಆಗಬೇಕು, ಕನ್ನಡಿಗರ ಉದ್ಧಾರದ ಶಕ್ತಿ ಸೌಧ ಆಗಬೇಕು. ರಾಜಕೀಯ ದೊಂಬರಾಟ ಆಗಬಾರದು, ರಾಜಕಾರಣದ ದೊಂಬರಾಟ ಅಲ್ಲ. ಕನ್ನಡದ ಮಕ್ಕಳ ಭವಿಷ್ಯದ ಶಕ್ತಿ ಕೇಂದ್ರ ಆ ವಿಧಾನಸೌಧ ಆಗಬೇಕು. ಅದಕ್ಕಾಗಿ
ನಮ್ಮ ಮನವಿ ಏನಿದೆ, ಇವತ್ತು ಈ ನಾಡಿನ ಮಕ್ಕಳ ಭವಿಷ್ಯ ಅದರಲ್ಲಿ ಏನು ಅಡಗಿದೆ, ಆ ಭವಿಷ್ಯವನ್ನ ಕಟ್ಕೊಡುವಂತ ಕೆಲಸ ನೀವು ಮಾಡಬೇಕು. ಇಷ್ಟು ಜನರ ಇತಿಹಾಸದ ಮುನ್ನುಡಿಯನ್ನ ಮುಖ್ಯಮಂತ್ರಿಗಳೇ ಅವರು ಬರೆಯಲ್ಲ, KPSC ಅವರು ಬರೆಯಲ್ಲ, ಇವರ ಬದುಕಿನ ಮುನ್ನುಡಿಯನ್ನ ಬರಿಬೇಕಾದರೂ ಕರ್ನಾಟಕದ ಮುಖ್ಯಮಂತ್ರಿಗಳು ನಿಮ್ಮ ಕೈಯಲ್ಲಿದೆ. ನೀವು ಮುನ್ನುಡಿ ಬರೆದ್ರೆ ಈ ಮಕ್ಕಳು, ಈ ನಾಡಿನ ಮಕ್ಕಳು ನಾಳೆ ನಿಮ್ಮ ಬೆನ್ನುಡಿ ಬರೀತಾರೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಒಂದು ದಿವಸ ಹೇಳ್ತಾರೆ, ನಮ್ಮ ಕಾಲಕ್ಕೆ ಈ ತರ ಅನ್ಯಾಯ ಆಗಿತ್ತು. ಅವತ್ತಿನ ಕಾಲಕ್ಕೆ ನಮ್ಮ ರಾಜ್ಯದಲ್ಲಿ ಒಬ್ರು ಮುಖ್ಯಮಂತ್ರಿಗಳಿದ್ರು, ಅವ್ರನ್ನ ಇಡೀ ಕನ್ನಡದ ಜನ ಕನ್ನಡದ ರಾಮಯ್ಯ ಅಂತ ಕರಿತಾ ಇದ್ರು. ಆ ಕನ್ನಡದ ರಾಮಯ್ಯನ ಕಾಲದಲ್ಲಿ ಕನ್ನಡಿಗರು ನಾವು ನಮ್ಮ ಅನ್ಯಾಯಕ್ಕೆ ನ್ಯಾಯ ಸಿಕ್ಕಿತ್ತು ಅಂತ ಹೇಳಿ ಅವರು ಬೆನ್ನುಡಿ ಬರಿಬೇಕು. ಅದು ಆಗಬೇಕು ಸಿದ್ದರಾಮಯ್ಯನವರು. ಯಾಕೆಂದ್ರೆ ಇಲ್ಲಿ ಒಬ್ಬರ ಪ್ರಶ್ನೆ ಅಲ್ಲ, ಇಲ್ಲ 10 ಜನರ ಪ್ರಶ್ನೆ ಅಲ್ಲ, ಸಾವಿರಾರು ಜನರ ಪ್ರಶ್ನೆ ಅಲ್ಲ, ಲಕ್ಷಾಂತರ ಈ ನಾಡಿನ ಮಕ್ಕಳ ಪ್ರಶ್ನೆ ಇದು. ಅವರ ಬದುಕು ಅಡಗಿದೆ. ನನ್ನ ಮಗ AC ಆಗ್ಬೇಕು, ನನ್ನ ಮಗ ತಹಸೀಲ್ದಾರ್ ಆಗ್ಬೇಕು, ನನ್ನ ಮಗ DYSP ಆಗ್ಬೇಕು, ನನ್ನ ಮಗ ಇನ್ನೇನೋ ಹಾಕ್ಬೇಕು ಅನ್ನೋ ಆ ತಾಯಿ ತಂದೆ ಕಂಡಂತ ಕನಸು, ಆ ಕನಸು ನೆನಸಾಗದೆ ಹೋದ್ರೆ ಏನ್ ಆಗಬೇಕು, ಆ ಕುಟುಂಬ ಏನಾಗ್ಬೇಕು? ನಿಮ್ಮ KPSCಯ ಏಜೆಂಟ್ರುಗಳು ಗೊತ್ತಾಗಿದೆ ನಮಗೆ, ಆ ಏಜೆಂಟ್ರುಗಳು ಏನೇನ್ ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ ಒಂದು ಮಾಧ್ಯಮದಲ್ಲಿ ಬರೆದ್ರು, 25 ಜನಕ್ಕೆ 10 ಜನ ಕಳ್ಳರು ಒಳಗಡೆ ನುಗ್ಗಿದ್ದಾರೆ ಅಂದಾಗ 484 ಜನರಲ್ಲಿ ಎಷ್ಟು ಜನ ಕಳ್ಳರುಗಳಿಗೆ ನೀವು ಇವತ್ತು ಕೋಟಿ ಕೋಟಿ ನಿಗದಿ ಮಾಡ್ಕೊಂಡಿದ್ದೀರಾ? ಅವ್ರ ಹತ್ರ ಕೋಟಿ ಕೋಟಿ ತಗೊಳ್ಳಿಕ್ಕೆ ಈ ಮಕ್ಕಳನ್ನ ಆಚೆಗಿಟ್ಟಿದ್ದೀರಾ? 2 ಕೋಟಿ 3 ಕೋಟಿ ನನ್ಗೆ ಕೇಳಿರ್ಲಿಲ್ಲ ಇವೆಲ್ಲ. ಈಗ ಅರ್ಥ ಆಗ್ತಾ ಇದೆ. ಈ KPSCಯ ಕರ್ಮಕಾಂಡದ ಆಳಕ್ಕೆ ಹೋಗ್ತಾ ಇವ್ರ ಕರ್ಮಕಾಂಡ ಎಷ್ಟು ಮಟ್ಟಿಗಿದೆ ಅಂದ್ರೆ ಈ ಮಟ್ಟಕ್ಕೆ ಕರ್ನಾಟಕದ ಒಂದು 1/4% ಬಜೆಟ್ ಮಾಡ್ಬೋದಲ್ರಿ ಆ ಹಣದಲ್ಲಿ. ಅದಕ್ಕಾಗಿ ನೀವು ಅಷ್ಟೇ, ನೀವು ಇವತ್ತು ಒಂದಿನ ಹೋರಾಟ ಆಯ್ತು ಮುಗೀತು ಅನ್ಕೊಳ್ಳಂಗಿಲ್ಲ. ನೀವು ಅನ್ಕೊಳ್ಳಂಗಿಲ್ಲ. ನ್ಯಾಯ ಸಿಗೋವರೆಗೂ ಬೆಂಗಳೂರಲ್ಲ, ಇಡೀ ಕರ್ನಾಟಕ ಬುಗಿಲು ಹೇಳಬೇಕು. ಇಡೀ ಕರ್ನಾಟಕ ಬುಗಿಲು ಹೇಳಬೇಕು. ಒಂದು ಗಾದಿ ಮಾತಿದೆ, ಮೂಗಿಡಿದ್ರೆ ಬಾಯಿ ಬಿಡ್ತಾರೆ ಅಂತ ಹೇಳಿ. ಇಡೀ ಕರ್ನಾಟಕದ ಕನ್ನಡದ ಮಕ್ಕಳು ಬೀದಿಗೆ ಇಳಿದ್ರೆ ನಿಮ್ಮ ಘೋಷಣೆ, ನಿಮ್ಮ ಆಕ್ರೋಶ, ನಿಮ್ಮ ಪ್ರತಿಭಟನೆ ಆಕಾಶಕ್ಕೆ ಮುಟ್ಟೋದು ಬೇಡ. ವಿಧಾನಸೌಧದಲ್ಲಿ ಕೂತಿರುವ ಕಿವುಡ್ರಿಗೆ, ಆ ಕಿವುಡ್ರಿಗೆ ಮುಟ್ಬಿಟ್ರೆ ಸಾರ್ಥಕವಾಗತ್ತೆ, ನಿಮ್ಮ ಕೆಲಸ ಆಗತ್ತೆ. ಅದಕ್ಕಾಗಿ ಹೇಳ್ತಾರೆ, ಅವ್ರು ಭಾರಿ ಜಾಣಕಿ ಹುಡ್ರು ಅವರು. ಅವ್ರಿಗೆ ಯಾವುದು ಅರ್ಥ ಆಗತ್ತೆ, ಯಾವುದು ಕೇಳಿಸ್ತೆ ಅಂದ್ರೆ ಕೋಟಿ ಕೋಟಿ ಅರ್ಥ ಆಗತ್ತೆ, ಕೋಟಿ ಅರ್ಥ ಆಗತ್ತೆ, ಕೋಟಿ ಅವರ ಕಣ್ಣಿಗೆ ಕಾಣುತ್ತೆ. ನಿಮ್ಮಂತ ಬಡಪಾಯಿಗಳು ಕಾಣಲ್ಲ. ಬೇಕಾರೆ ರಾತ್ರಿ ಎಲ್ಲ ಬೇಕಾರೆ ವ್ಯಾಪಾರಕ್ಕೋಸ್ಕರ ತೆಗೆದು ಕೂತಿರ್ತಾರೆ. ಅದಕ್ಕಾಗಿ ಬಂಧುಗಳೇ, ಇದು ಒಂದಿನದ ಹೋರಾಟ ಅಂತ ಅನ್ಕೋಬೇಡಿ. ಒಂದಿನದ ಹೋರಾಟ ಅಲ್ಲ. ನಾವು ಸುಮಾರು ದಿವಸಗಳ ನಿರಂತರವಾದಂಥ ಈ ಹೋರಾಟಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ ನಾವೇನು ಕಾನೂನು ಕೈಗೆತ್ಕೋಬೇಕು ಅಂತೇನು ಅಂದ್ಕೊಂಡಿಲ್ಲ. ನಾವು ಭಾರಿ ಒಳ್ಳೆ ಜನ ಇದ್ದೀವಿ. ಈ ದೇಶದ ಕಾನೂನು ನಮಗೆ ಗೊತ್ತಿದೆ, ಅದನ್ನು ಕಾಪಾಡ್ಕೋಬೇಕು. ಧರ್ಮ ನಮ್ಮದು. ನಾವೇ ಮುಳುಗುವಾಗ ಅದು ಯಾವುದೋ ಕೋತಿ ತನ್ನ ಮರಿಯನ್ನು ಹೆಗಲ ಮೇಲೆ ಕೂರಿಸ್ಕೊಂಡಿತ್ತಂತೆ. ಪ್ರವಾಹ ಬಂದಾಗ ಅದನ್ನು ತಲೆ ಮೇಲೆ ಕೂರಿಸ್ಕೊಂತಂತೆ. ಆಮೇಲೆ 2 ಕೈಯಿಂದ ಎತ್ತಿ ಹಿಡ್ಕೊಂತಂತೆ. ಯಾವಾಗ ಪ್ರವಾಹ ಅಲ್ಲಿವರೆಗೂ ಬರ್ತಾ ಇದೆ ಮುಳುಗೋಗುತ್ತೆ ಅಂದಾಗ ಆ ಕೋತಿ ತನ್ನ ಮರಿಯನ್ನು ಕಾಲು ಕೆಳಗೆ ಹಾಕ್ಬಿಟ್ಟು ಅದ್ರ ಮೇಲೆ ನಿಂತ್ಕೊಂತಂತೆ. ಈ ಪರಿಸ್ಥಿತಿ ನಮ್ದಂಗೆ ಆಗ್ಬಿಟ್ಟಿದೆ ಅಲ್ವಾ? ಅದಕ್ಕೋಸ್ಕರ ಎಲ್ಲ ನೀವೇನು ವಯಸ್ಸಾದವರಲ್ಲ, ಮುದುಕರಲ್ಲ, ಎಲ್ಲ ಬಿಸಿ ರಕ್ತದ ತರುಣರು ತರುಣಿಯರು ಇದ್ದೀರಿ. ಹಾಗಾಗಿ ನಿಮ್ಮ ರಕ್ತ ತಣ್ಣಗೆ ಆಗಬಾರ್ದು. ನ್ಯಾಯ ಸಿಗೋವರೆಗೂ ಸೋಲು.
ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋಂಗಿಲ್ಲ. ನ್ಯಾಯ ಸಿಗಲೇಬೇಕು. ಅದಕ್ಕೋಸ್ಕರ ಬಂಧುಗಳೇ, ಇವತ್ತು ಆರಾಮಾಗಿ ಕೂತ್ಕೊಳ್ಳೋಣ. ಎಲ್ಲಿವರೆಗೂ ಮುಖ್ಯಮಂತ್ರಿಗಳನ್ನ ನಮ್ಮ ಅಧಿಕಾರಿಗಳು ಭೇಟಿ ಮಾಡಿಸ್ತಿರೋ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇರ್ತೀವಿ. ಈಗ ನಮಗೂ ಒಂದು ಚೌಕಟ್ಟು ಹಾಕ್ಬಿಟ್ಟಿದ್ದಾರೆ. ಫ್ರೀಡಂ ಪಾರ್ಕ್ ಬಿಟ್ರೆ ಎಲ್ಲೂ ಹೋರಾಟ ಮಾಡಂಗಿಲ್ಲ. ಬಿಟ್ಟಿದ್ರೆ ಇವತ್ತೊಂದು 50,000 ಜನ ನುಗ್ಗಿಸ್ತಿದ್ದು ವಿಧಾನಸೌಧಕ್ಕೆ. ನಮ್ಮನ್ನ ಇಲ್ಲಿ ತಂದು ಕೂಡ ಹಾಕ್ಬಿಟ್ಟಿದ್ದಾರೆ. ಇಲ್ಲೇ ಮಾಡ್ಬೇಕು, ನೀವು ಪ್ರತಿಭಟನೆ ಇಲ್ಲೇ ಮಾಡ್ಬೇಕು. ನೋಡ್ರಿ ಹೆಂಗಿದೆ ಕತೆ. ಎಲ್ಲೋ ಒಂದು ದೊಡ್ಡ ರ್ಯಾಲಿ ಮಾಡೋಣ ಅಂದ್ರೆ ಇವತ್ತು ರ್ಯಾಲಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಈ ವ್ಯವಸ್ಥೆಯಲ್ಲಿ ನಮ್ಮ ಹಕ್ಕನ್ನು ಕಿತ್ಕೊಂಡಿದ್ದಾರೆ. ಹೋರಾಟ ಮಾಡುವ ಹಕ್ಕು ನಮಗಿಲ್ಲ ಅನ್ನೋದಾದ್ರೆ ಎಂಥದ್ದು? ಹಾಗಾಗಿ ಹಂತವಾಗಿ ನಮ್ಮನ್ನ ನಾಳೆ ಯಾರು ಪ್ರಶ್ನೆ ಮಾಡೋಂಗೇ ಇಲ್ಲ. ಅವರು ವಿಧಾನಸೌಧಕ್ಕೋ ಕುತ್ಕೊಂಡ್ಬಿಟ್ರೆ ಯಾರು ಪ್ರಶ್ನೆ ಮಾಡಂಗಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲವನ್ನು ಪ್ರಶ್ನೆ ಮಾಡಲೇಬೇಕು. ಅದಕ್ಕಾಗಿ ಇಷ್ಟೊತ್ತು ನೀವು ಕೂತಿರ್ತಿರೋ ಅಷ್ಟು ಬೇಗ ಅವರಿಗೆ ಸಂದೇಶ ಹೋಗುತ್ತೆ. ನೀವೇನಾದರೂ ನಾವು ಬೇಗ ಹೋಗ್ಬೇಕು ಅಂತ ಹೊರಟ್ರೆ ಆ ಸಂದೇಶ ಬೇಗ ಹೋಗೋದಿಲ್ಲ. ಅದಕ್ಕಾಗಿ ಆರಾಮ ಕುತ್ಕೊಳ್ಳಿ. ಅಧಿಕಾರಿಗಳು ನಮ್ಮನ್ನು ಕರ್ಕೊಂಡು ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸೋವರೆಗೂ ಆರಾಮಾಗಿ ಕುತ್ಕೊಳ್ಳೋಣ, ನೋಡೋಣ, ಕಾಯೋಣ. ಯಾರಾದರೂ ಹಾಡೋರಿದ್ರೆ, ನಿಮ್ಮಲ್ಲಿ ಯಾರಾದರೂ ಹಾಡೋರಿದ್ರೆ ಇಲ್ಲಿ ಬಂದು ಒಂದಷ್ಟು ಕ್ರಾಂತಿ ಗೀತೆಗಳು ಅಲ್ಲ, ಅವರು ಹಾಡ್ಲಿಪ್ಪ. ನೀನು ಯಾವಾಗಲೂ ಹಾಡ್ತೀಯ, ಅವರು ಹಾಡಲಿ, ನೋಡೋಣ. ಹಾಗಾಗಿ ಯಾರಾದರೂ ಹಾಡುತ್ತೀವಿ ಅನ್ನೋರು ಇದ್ರೆ ಕನ್ನಡದ ಹಾಡುಗಳನ್ನ ಇಲ್ಲಿ ಬಂದು ಹಾಡ್ತಾ ಇರ್ರಿ. ಅಷ್ಟರೊಳಗಡೆ ಅಧಿಕಾರಿಗಳು ಅವರು ಸಂಪರ್ಕದಲ್ಲಿದ್ದಾರೆ. ಹಾಗಾಗಿ ಆ ಸಂಪರ್ಕದಲ್ಲಿರುವಂಥ ಅಧಿಕಾರಿಗಳು ಬೇಗ ಮುಖ್ಯಮಂತ್ರಿಗಳನ್ನ ಸಂಪರ್ಕ ಮಾಡಿ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಭಾವಿಸಿದ್ದೀನಿ. ತಾವೆಲ್ಲ ರಾತ್ರೋರಾತ್ರಿ ಕಟ್ಟಕಡೆಯ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಈ ಪ್ರತಿಭಟನೆಗೆ ಬಂದಿದ್ದೀರಿ. ಹಾಗಾಗಿ ಹಂಗೆ ಹೋಗೋದು ಬೇಡ, ಬರೀ ಕೈಲಿ ಹೋಗೋದು ಬೇಡ. ಏನಾದರೂ ಹೊತ್ತು ಹೋಗಬೇಕು ಅನ್ನೋದಾದರೆ ಒಂದಷ್ಟೊತ್ತು ಕಾದು ಕೂತ್ಕೊಳ್ಳೋಣ, ನೋಡೋಣ, ಅದನ್ನು ಸರಿಪಡಿಸೋಣ ಅಂತ ಹೇಳ್ತಾ, ನ್ಯಾಯ ಸಿಗೋವರೆಗೂ ಯಾವುದಕ್ಕೂ ಹಂಜೋರಲ್ಲ, ಹಳುಕೋರಲ್ಲ. ಏನೇ ಬಂದರೂ ಎದುರಿಸಿ ನಿಂತು ಹೋರಾಡೋಣ. ನಿಮ್ಮ ಜೊತೆಯಲ್ಲಿ ಕೊನೆಯವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮ ಜೊತೆಯಲ್ಲಿ ಇರುತ್ತೆ. ನೀವು ನಮ್ಮ ಜೊತೆಲಿ ಇರ್ತಿರೋ ಗೊತ್ತಿಲ್ಲ, ನಾವಂತೂ ನಿಮ್ಮ ಜೊತೆಲಿ ಇರ್ತೀವಿ. ನಾವು ನಿಮ್ಮ ಜೊತೆಲಿ ಇರ್ತೀವಿ ಅನ್ನೋದಾದ್ರೆ ನಾವು ನಿಮ್ಮ ಜೊತೆಯಲ್ಲಿ. ನೀವು ಕನ್ನಡಿಗರು ಅನ್ನೋ ಕಾರಣಕ್ಕೆ ನಿಮ್ಮ ಜಾಗದಲ್ಲಿ ಯಾರೋ ನಾಯ್ಡುಗಳು, ಸಿಂಧಿಗಳು, ಗುಜರಾತಿಗಳು ಇದ್ದಿದ್ರೆ ನಾವು ಅತ್ಲ ತಿರುಗಿ ನೋಡ್ತಿರ್ಲಿಲ್ಲ. ಈ ನೆಲದ ಮಕ್ಕಳು, ಈ ನಾಡಿನ ಮಕ್ಕಳು, ಕನ್ನಡದ ಮಕ್ಕಳು, ಈ ಮಣ್ಣಿನ ಮಕ್ಕಳು ಹಕ್ಕು ಕೇಳಲಿಕ್ಕೆ ಇಲ್ಲಿ ಬಂದು ಕೂತಿದ್ದೀರಾ. ಆ ಹಕ್ಕು ಕೇಳುವ ಉದ್ದೇಶಕ್ಕಾಗಿ ಇಲ್ಲಿ ಬಂದಿದ್ದೀರಿ. ಅದಕ್ಕಾಗಿ ಎಂಥದೇ ಆಗ್ಲಿ ವಾಪಸ್ ಹೋಗೋದು ಬೇಡ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲೇಬೇಕು. ನಮ್ಮ ನ್ಯಾಯಕ್ಕಾಗಿ ಮುಖ್ಯಮಂತ್ರಿಗಳ ಮುಂದೆ ನಮ್ಮ ಹಕ್ಕೊತ್ತಾಯವನ್ನು ಮಾಡಲೇಬೇಕು. ಅದಕ್ಕಾಗಿ ಬಂಧುಗಳೇ, ತಾವೆಲ್ಲ ಸಮಾಧಾನವಾಗಿ ಕೂತಿರಿ ಅವರ ಸಂದೇಶ ಬರೋವರೆಗೂ. ಹಾಗಾಗಿ ಇಷ್ಟೊತ್ತು ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ ನಿಮಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.